ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಭಾಗಿ. ನಟ ದರ್ಶನ್ ವಿರುದ್ಧ ಸಿಡಿದೆದ್ದ ರೈತರು. ಮಂಡ್ಯದಲ್ಲಿ ರೈತರ ಪ್ರತಿಭಟನೆ. ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹ. ಮಂಡ್ಯದ ಸಂಜಯ್ ವೃತ್ತದಿಂದ ವಿಶ್ವೇಶ್ವರಯ್ಯ ಪ್ರತಿಮೆವರೆಗೂ ಪ್ರತಿಭಟನೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರೊಟೆಸ್ಟ್. ಸರ್, ಇವತ್ತು ಪ್ರತಿಭಟನೆ ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ. ಜೂನ್ 8ನೇ ತಾರೀಕು ಚಿತ್ರದುರ್ಗದಿಂದ ಮಲ್ಲಿಕಾರ್ಜುನ ಸ್ವಾಮಿ ಅವ್ರನ್ನ ರೇಣುಕಾ ಸ್ವಾಮಿ ಅವ್ರನ್ನ ದರ್ಶನ್ ಗುಂಡಾಗಳು ದರ್ಶನ್ ಮೇರೆಗೆ ಫೋನ್ ಟ್ರ್ಯಾಪ್ ಮುಖಾಂತರ ಹೆಣ್ಮಕ್ಳ ಕೈಲಿ ಫೋನ್ ಮಾಡಿಸಿ ಕರ್ಕೊಂಡು ಬಂದು 8ನೇ ತಾರೀಕು ಕರ್ಕೊಬಂದು 10ನೇ ತಾರೀಕು ಪಟ್ಟಣಗೇರಿ ಜಯಣ್ಣ ಅನ್ನೋರ ಪಾರ್ಕಿಂಗ್ ಶೆಡ್ನಲ್ಲಿ ಅಮಾನುಷ್ಯ ಕೃತ್ಯವೆಸಗಿ ಸ್ಟಾರ್ಟಿಂಗ್ ದರ್ಶನ್ನೇ ಪೂಜೆ ಮಾಡಿರೋದು. ಕಪಾಳ ಕೊಡೋದು, ಸಿಗರೇಟಲ್ಲಿ ಸುಟ್ಟು, ಬೆಲ್ಟ್ ಬಿಚ್ಕೊಂಡು ಕೊಟ್ಟು ಹೊಡೆದು ಹೊರಬಾಂಬ್ ಕೊಟ್ಟು ಇವತ್ತು ನಾವೇನು 6.5 ಕೋಟಿ ಜನತೆ ಇವನ್ನ ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ಬೆಳೆಸಿದ್ವಿ. ನಮ್ಮ ಭಿಕ್ಷೆಯಿಂದ ಇವನ್ನ 6.5 ಕೋಟಿ ಕನ್ನಡದ ಜನತೆ ನಾವು ಹೋಗಿ ಸಿನಿಮಾ ನೋಡಿ ನಾವು ಕೊಟ್ಟಂಥ ಭಿಕ್ಷೆಯಲ್ಲಿ ಇವನೇನು ಹೀರೋ ಅಂತ ಮಾಡಿದ್ದು. ಇವತ್ತು ನಾನು ಹೀರೋ ಅಲ್ಲ, ನಾನು ಖಳನಾಯಕ ಅಂತೇಳಿ ಇವತ್ತು ಸಾಬೀತುಪಡಿಸ್ಕೊಂಡವ್ರೆ. ಇಡೀ ರಾಜ್ಯ ಅಲ್ಲ, ಇಡೀ ದೇಶದಿಂದ, ಇಂಟರ್ನ್ಯಾಷನಲ್ ದೇಶದಿಂದ ಇವರಿಗೆ ಬ್ಯಾಡ್ ಒಪಿನಿಯನ್ ಬಂದಿದೆ. ಜೊತೆಗೆ ನಾವು ಯಾಕೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯದ 31 ಜಿಲ್ಲೆಯಲ್ಲಿ ಅವರಿಗೆ ಚಿತ್ರದುರ್ಗದಲ್ಲಿ ಮಾಡಿದ್ದಾರೆ, ಸತ್ತ ಜಿಲ್ಲೆಯವರು ಮಾಡಿದ್ದಾರೆ. ಆದರೆ ಯಾಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಕೆಲವು ರಾಜಕಾರಣಿಗಳು ಇವನೊಬ್ಬ ಕೊಲೆಗಡನ ಕರ್ಕೊಬಂದು ಕ್ಯಾನ್ವಾಸ್ ಮಾಡಿಸಿ ಇಲ್ಲ ಯುವಕರುಗಳಿಗೆ ಮಂಕುಬೂದಿ ಹರಿಸಿ ಇವನು ದುಷ್ಟತನ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಿದ್ದ. ಈಗಾಗಲೇ ತಮಗೆಲ್ಲ ಗೊತ್ತಿದೆ ಏನು ಅಂತ. ಇದೊಂದೇ ಫಸ್ಟ್ ಎಫ್ಐಆರ್ ಅಲ್ಲ, ಇವ್ರಿಗೆ 16 ಎಫ್ಐಆರ್ಗಳಾಗಿದೆ. ಯಾವಾಗ ಒಬ್ಬ ರೈತನ ಮಗನಿಗೆ ಯಾರೊಬ್ಬ ರೈತನ ಮಗನಿಗೆ ಒಬ್ಬ ಸಣ್ಣ ಪಬ್ಲಿಕ್ಗೆ ಒಂದು ಎಫ್ಐಆರ್ ಆದರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ರೌಡಿ ಶೀಟ್ ಬರೀತಾರೆ. ಇವ್ರಿಗೆ 10 ಹಲವಾರು ಪ್ರಕರಣಗಳಾದ್ರೂ ಇನ್ನೂ ಯಾಕೆ ರೌಡಿ ಶೀಟ್ ಓಪನ್ ಮಾಡಿಲ್ಲ? ಇವರಿಂದ ಯಾರವ್ರೆ? ಯಾವ ಕಾಣದ ಕೈಗಳು ಕೆಲಸ ಮಾಡ್ತೈತೆ? ಇಲ್ಲಿ ತನಕ ಯಾಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವ್ರ ಮೇಲೆ ಸ್ಟೆಪ್ ತಗೊಳ್ಳಿಲ್ಲ? ಒಂದಲ್ಲ 10 ಬಾರಿ ಎಫ್ಐಆರ್ ಆಗಿದೆ ಇದು ಸೇರಿ. ಈಗ ಮೊನ್ನೆ ಅರಣ್ಯಕ್ಕೆ ಇವ್ರು ಮಾಡಿ ರಾಯಭಾರಿ ಮಾಡಿದ್ರಲ್ಲ, ಇವರಿಗೆ ಯಾವ ಯೋಗ್ಯತೆ ಮಾಡಿದ್ದಾರೆ? ಅರಣ್ಯಕ್ಕೆ ಎಷ್ಟು ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶ ಇದೆ ಇವ್ರಿಗೆ. ವನ್ಯಜೀವಿಗಳನ್ನ ಎಷ್ಟು ಫಾರೆಸ್ಟ್ ಸಾಕಿದರೆ ಸಾಲ್ಮಕ್ಕ ತಿಮ್ಮಕ್ಕನ ಇವನಿಗೆ ವನ್ಯಜೀವಿ ಅರಣ್ಯಕ್ಕೆ ರಾಯಭಾರ ಮಾಡಿದಕ್ಕೆ ಪ್ರಭಾವಿ
ಸಚಿವರು ಅಥವಾ ಸರ್ ಇವ್ರಿಗೆ ಈ ದರ್ಶನ್ಗೆ ಯಾವ ಪ್ರಭಾವಿಗಳೆಲ್ಲ ಇನ್ನೆರಡು ದಿನದಲ್ಲಿ ಏನಾಗುತ್ತೆ ನೋಡ್ಕೊಂಡು CBIಗೆ ಮೋದಿಯವ್ರನ್ನ ಮತ್ತೆ ಕೇಂದ್ರದ ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ CBI ತನಿಖೆ ಹಾಕಬೇಕು. ಇಲ್ಲಿ ನಾವು ಇದ್ರ ಈಗ ಪರಮೇಶ್ವರ್ ಹೇಳಿದ್ದಾರೆ, ದರ್ಶನ್ಗೂ ಒಂದೇ FIR, ಪರಮೇಶ್ವರ್ ಒಂದೇ FIR, ಎಲ್ಲರಿಗೂ ಒಂದೇ ಕಾನೂನು ಹೇಳಿದ್ದಾರೆ. ಮತ್ತು ಇಲ್ಲಿಗಳನ್ನು ರಾಜ್ಯ ಸರ್ಕಾರ ಕ್ರಮ ನಡ್ಕೋತಾ ಇದೆ. ಕೂಡಲೇ ಇದಕ್ಕೇನಾರ ಕೂಡಲೇ ಸ್ಟೆಪ್ ತಗೊಂಡು ಇವ್ರಿಗೆ ರೌಡಿ ಶೀಟ್ ಓಪನ್ ಮಾಡಿ, ಈಗ ಅವ್ರ ಜೊತೆ ಕೊಲೆ ಮಾಡೋರಲ್ಲ ಕೊಲೆಗಡಕರು ಯಾರವರು, ರೋಡಲ್ಲಿ ಅಮಾಯಕರನ್ನ ಲೋನ್ ಕಟ್ತಾರೆ ಬರುವಂತರನ್ನ ಹಿಡ್ಕೊಂಡು ಅಡ್ಡ ಹಾಕೊಂಡು ಯಾರಿಗೆ ಹಾಕೊಂಡು ಅವ್ರು ಕಿತ್ಕೊಂಡು ಕೊಟ್ಟಂತ ಗಾಡಿಲಿ 15,000 20,000 ಕಮಿಷನ್ ತಗೊಂಡು 20,000 15,000 ಕಮಿಷನ್ ತಗೊಂಡು ರೌಡಿಗಳನ್ನ ಬಿಟ್ಟು ಈಗ ಜಯಣ್ಣ ಶೆಡ್ಡಲ್ಲಿ ಯಾರು ಸಮಾಜ ಸೇವಕರು ಹೊಡೆದಿಲ್ಲ, ರೌಡಿ ಶೀಟ್ಗಳನ್ನ ಹೊಡೆದಿರೋದು. ರೋಡಲ್ಲಿ ಸಿಗ್ನಲ್ಗಳಲ್ಲಿ ಹಾಸ್ಪಿಟ್ಲಿಗೆ ಹೋಗುವಂತವ್ರನ್ನ ಬಡವರು ಅಂತ ಲೋನ್ ಕಟ್ತಾರವ್ರನ್ನ ಹಿಡ್ಕೊಂಡು ಹೊಡೆದು ಕಿತ್ಕೊಂಡು ಹಾಕ್ತಾರಲ್ಲ, ಇವರೇ ಮಾಡಿರೋದು. ಸರ್ ನಮ್ಮ ಬೇಡಿಕೆ ಇಲ್ಲ ಸರ್, ದರ್ಶನ್ ಅಂಡ್ ಪವಿತ್ರ ಗೌಡ ಟೀಮ್ಗೆ ಗಲ್ಲು ಶಿಕ್ಷೆ ಹಾಕಬೇಕು. ಈ ದೇಶದಲ್ಲಿ ಒಂದು ಮಾದರಿ ಕಾನೂನನ್ನ ತರಬೇಕು. ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು. ಈಗ ರಾಜ್ಯ ಸರ್ಕಾರ ಇವತ್ತು ತಗೊಂಡು ಆಡಳಿತ ಮಾಡ್ತಾ ಇದೆ ಅಂತ ನೀಟಾಗಿ ತನಿಖೆ ಮಾಡ್ತಿದ್ದಾರೆ. ನಮಗೆ ಸಂತೋಷ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರ ಮೇಲೆ ನಮಗೆ ಗೌರವ ಇದೆ. ತುಂಬ ಗೌರವವಾಗಿ ನಡ್ಕೋತಾ ಇದ್ದಾರೆ. ಎಲ್ಲರಿಗೂ ಒಂದೇ ಕಾನೂನು ಅಂತ ಮಾಡ್ತಿದ್ದಾರೆ. ಇದೇ ರೀತಿ ಮಾಡಬೇಕು. ಇಲ್ಲ ರಾಜ್ಯ ಸರ್ಕಾರದ ಆಗಿಲ್ಲ ಅಂತಂದ್ರೆ ಏನೋ ಪ್ರಭಾವಿ ಮಂಡಿ ಮತ್ತೆ ನಮಗೆ ಕ್ಯಾನ್ವಸ್ ಬರೀಕಿಲ್ಲ. 28 ಚುನಾವಣೆಗೆ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ಕ್ಯಾನ್ವಸ್ ಬರೀಕಿಲ್ಲ, ನಾವೇನು ಮಾಡಿಕೈಕಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ CBI ಒಪ್ಪಿಸಬೇಕು ಅಂತ ನಮ್ಮ ಈ ಒಂದು ಸಭೆಯ ಪ್ರತಿಭಟನೆಯ ಉದ್ದೇಶ. ಸರ್ ದರ್ಶನ್ ಕ್ಯಾನ್ವಾಸ್ಗೆ ಬಂದರೆ ಈ ರಾಜ್ಯದ ಜನ ಯಾವ್ಯಾವ ಜಿಲ್ಲೆ ಕ್ಯಾನ್ವಾಸ್ಗೆ ಬರ್ತಾರೆ, ಯಾವ್ಯಾವ ತಾಲೂಕು ಕ್ಯಾನ್ವಾಸ್ ಬರ್ತಾರೆ, ಆ ತಾಲೂಕು ಜಿಲ್ಲೆಯಲ್ಲಿ ಪಾಠ ಕಲಿಸೋದಕ್ಕೆ ಈಗಾಗಲೇ ಯಾವಾಗ ದರ್ಶನ್ ಆಫೀಸರ್ ಸಿಗಾಕೊಂಡು ಬಾಯ್ಬಿಟ್ರು ಆವತ್ತಿಂದ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಶಿಕ್ಷಣ ಸ್ಟಾರ್ಟ್ ಆಗಿದೆ. ಎಲ್ಲ ಬರ್ತಾರೆ ಏನು ಪಾಠ ಕಲಿಸೋದಕ್ಕೆ. ಓಕೆ.